ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಎರೆಹಂಚಿನಾಳದಲ್ಲಿ ಶ್ರೀ ಪತ್ರೇಶ್ವರ ರಥೋತ್ಸವ ಕಡೆ ಸೋಮವಾರ ನಡೆಯಲಿರುವ ಜಾತ್ರಾ ಮಹೋತ್ಸವದ ಸಿದ್ಧತೆ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಶಾಖಾ ಮಠದ ನೂತನ ಹೊಸ ಕಟ್ಟಡದ ಪ್ರತಿಷ್ಠಾಪನೆ ದಿನಾಂಕ 30/8/2024ರಂದು ಜರುಗಲಿದೆ. ಈ ಭೂಮಿ ನೀಡಿದ ಭೂಧಾನಿಗಳು ಆದ ಶ್ರೀ ಶಿವಬಸಪ್ಪ ನಿಂಗರೆಡ್ಡೆಪ್ಪ ಮುಂಡರಗಿ ಇವರ ಸಹೋದರರು ಹಾಗೂ ಕುಟುಂಬ ವರ್ಗದವರಿಂದ ಕನಕಾಂಬಿಕಾ ಆಶ್ರಯ ಕಾಲೋನಿ ಎರೆಹಂಚಿನಾಳ ಇವರ ಸ್ವಂತ ಜಮೀನಿನಲ್ಲಿ ನೂತನ ಶ್ರೀ ಗವಿಸಿದ್ದೇಶ್ವರ ಶ್ರೀಮಠದ ಕತ್ರು ಗದ್ದುಗೆಯ ಪೂಜೆ ಪ್ರತಿಷ್ಠಾಪನೆ, ಶ್ರೀ ಗವಿಸಿದ್ದೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆ ಜರುಗಲಿದೆ. ನಂತರ ಹೊರವಲಯದಲ್ಲಿ ಇರುವ ಶ್ರೀ ಪತ್ರೇಶ್ವರ ದೇವಸ್ಥಾನದ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮ 2/9/2024ರಂದು ಕಡೆ ಸೋಮವಾರ ದಿವಸ ಜರುಗುತ್ತೆ. ಈ ವೇಳೆಯಲ್ಲಿ ಶ್ರೀ ಪತ್ರೇಶ್ವರನ ಮೂರ್ತಿಗೆ ಬೆಳಿಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಜರುಗುತ್ತೆ. ಶ್ರೀ ಪತ್ರೇಶ್ವರ ಜಾತ್ರೆ ಅಂಗವಾಗಿ ಪ್ರಮುಖ ಬೀದಿಯ ಮೂಲಕ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ 101 ಕುಂಭಮೇಳ ನಡೆಯಲಿ. ಜೊತೆಗೆ ಶ್ರೀ ಪತ್ರೇಶ್ವರ ಸೇವಾ ಟ್ರಸ್ಟ್ ಕಲಾ ತಂಡದ ಯುವಕ ಬಳಗದಿಂದ ವಿಶೇಷ ಕೋಲಾಟ ಜರುಗುತ್ತೆ. ಈ ಜಾತ್ರಾ ಅಂಗವಾಗಿ 31/8/2024ರಂದು ಗ್ರಾಮದ ಯುವಕರಿಂದ ಕ್ರೀಡಾಕೂಟ, ಖೋ-ಖೋ, ಕಬಡ್ಡಿ ಪಂದ್ಯಾವಳಿ ನಡೆಯಲಿದೆ. ನಂತರ ಅನ್ನ ಸಂತರ್ಪಣೆ ಜರುಗಲಿದ್ದು, ಈ ಜಾತ್ರೆ ಅಂಗವಾಗಿ ಅನೇಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಗ್ರಾಮದ ಎಲ್ಲ ಭಕ್ತರಿಂದ ಜರುಗಲಿದೆ. ಮಂಗಳವಾರ ದಿವಸ ಹೂವಿನ ಹಡಗಲಿಯ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಸಾಯಂಕಾಲ 3 ಗಂಟೆಗೆ ಭಕ್ತ ಹಿತ ಚಿಂತನಾ ಸಭೆ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಹಾಗೂ ಖ್ಯಾತ ಜಾನಪದ ಕಲಾವಿದರು ಆದ ಡಾಕ್ಟರ್ ಜೀವನ ಸಾಬು ವಾಲಿಕರ್ ಬಿನ್ನಾಳ ಇವರಿಂದ ಜರುಗಲಿದೆ. ನಂತರ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಅಡ್ಡಪಲ್ಲಕ್ಕಿ ಮಹೋತ್ಸವ, 5 ಜೋಡಿ ಎತ್ತಿನ ಮೆರವಣಿಗೆ ಮೂಲಕ ಅಡ್ಡಪಲ್ಲಕ್ಕಿ ಮಹೋತ್ಸವ, ಭಜನ ವೇಳೆ ಕರಡಿ, ಮಜಲು, ಡ್ರಮ್ಸ್ ಸಟ್ಟು, ಕೋಲಾಟ ಬಳಗ ಜರುಗಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಲೂರ ಹೇಳಿದರು. ಗವಿಸಿದ್ದೇಶ್ವರ ನೂತನ ಕಟ್ಟಡ ಪ್ರತಿಷ್ಠಾಪನೆ, ಅದರ ಜೊತೆಯಲ್ಲಿ ಗವಿಸಿದ್ದೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಪೂಜೆ 30ರಂದು ಜರುಗಲಿದೆ. ಆಮೇಲೆ ಪತ್ರೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಾತ್ರೆ ಕಡೆ ಸೋಮವಾರದೊಂದು ಜಾತ್ರೆಯ ಅಂಗವಾಗಿ ಬೆಳಗ್ಗೆ ಅಭಿಷೇಕ, ರುದ್ರಾಭಿಷೇಕ ನಡೀತೈತಿ. ರುದ್ರಾಭಿಷೇಕ ನಂತರ ಈ ಮಾರುತೇಶ್ವರ ದೇವಸ್ಥಾನದಿಂದ ಪತ್ರೇಶ್ವರ ದೇವಸ್ಥಾನದವರೆಗೆ 101 ಕುಂಭಮೇಳ ನಡೀತೈತಿ. ಕುಂಭಮೇಳ ನಂತರ ಒಂದು ಕಬಡ್ಡಿ ಪಂದ್ಯಾವಳಿ ನಡೀತೈತಿ, ಖೋಖೋ ನಡೀತಾವೆ, ರಂಗೋಲಿ ಸ್ಪರ್ಧೆ. ಆಮೇಲೆ ಇವತ್ತು ಏನು ಮಧ್ಯಾಹ್ನ ಹೊತ್ತಿಗೆ ಒಂದು ಅನ್ನ ಸಂತರ್ಪಣೆ ನಡೀತೈತಿ. ಅನ್ನ ಸಂತರ್ಪಣೆ ಮರುದಿನ ಇವತ್ತು ಅಡ್ಡ ಪಲ್ಲಕ್ಕಿ, ಆಮೇಲೆ ಒಂದು ಯುವಕರಿಂದ ಕೋಲಾಟ ನಡೀತಾ. ಸೋಮವಾರ ದಿನ ಕೋಲಾಟ ಇರ್ತಾ, ಮಂಗಳವಾರ ದಿನನೂ ಕೋಲಾಟ ನಡೀತೈತಿ. 3 ಗಂಟೆಯಿಂದ ಮತ್ತು ಧರ್ಮ ಸಭೆಯಿಂದ ಇವತ್ತು ಕಲಾವಿದರ ಜೀವನ್ ಸಾಬ್ ವಾಲಿಕಾರ್ ಅಂತ ಬಿನ್ನಾಳ ಗ್ರಾಮದ ಯುವಕರಿಂದ ಅವರು ಕಲಾವಿದರಿಂದ ಒಂದು ವಿಜೃಂಭಣೆಯಿಂದ ಅವರು ಶ್ರೀಗಳಿಂದ ಹೂವಿನ ಹಡಗಲಿ ಶ್ರೀಗಳಿಂದ ಎಲ್ಲ ಕಾರ್ಯಕ್ರಮ ಅವರಿಂದ ನೆರವೇರುತ್ತದೆ. ಈ ಎಲ್ಲ 2 ದಿನ ಅಲ್ಲದ 5 ದಿನದ ಕಾರ್ಯಕ್ರಮ ಹಮ್ಮಿ ಎರೆಹಂಚ ಗ್ರಾಮದಲ್ಲಿ ನಡೆಯುವುದರಿಂದ ವಿಜೃಂಭಣೆಯಿಂದ ಬಂದಂಥ ಭಕ್ತಾದಿಗಳಿಗೆ 2 ದಿನ ಊಟ ಸಂತರ್ಪಣೆ, ಅನ್ನ ಸಂತರ್ಪಣೆ ಇರುತ್ತದೆ. ಎಲ್ಲರೂ ಪಾಲ್ಗೊಂಡು ಜಾತ್ರೆಯಲ್ಲಿ ವಿಜೃಂಭಣೆಯಿಂದ ಭಕ್ತರು ನಿಂತು ನೆರವೇರಿಸುತ್ತಾರೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಲೂರ್ ಧನ್ಯವಾದ. ಈ ಸಂದರ್ಭದಲ್ಲಿ ಎರೆಹಂಚಿನಾಳ ಗ್ರಾಮದ ಶ್ರೀ ಪತ್ರೇಶ್ವರ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಸರ್ವ ಸದಸ್ಯರು ಹಾಗೂ ಶ್ರೀ ಪತ್ರೇಶ್ವರ ಕೋಲಾಟ ಬಳಗದ ಯುವಕರು, ಗ್ರಾಮದ ಸಮಸ್ತ ಮಂಡಳಿಯ ಭಕ್ತರು ಮತ್ತಿತರರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.